ಗ್ಯಾಸ್ಟ್ರಿಕ್ ಆಗಿದೆ ಅಂತ ಈನೋ, ಪ್ಯಾಂಟಾಪ್, ಜೆಲುಸಿಲ್ ಹೀಗೆ ಮುಂತಾದ ಒಂದು ಟ್ರೀಟ್ಮೆಂಟ್ ಅನ್ನ ಸ್ವಯಂ ಚಿಕಿತ್ಸೆಯನ್ನ ತಗೊಂಡು ಸಮಯವನ್ನ ವೃಥಾ ಮಾಡಬೇಡಿ. ಗ್ಯಾಸ್ಟ್ರಿಕ್ ಒಂದೆರಡು ದಿನದಲ್ಲಿ ಸಾಮಾನ್ಯವಾಗಿ ಹೊರಟು ಹೋಗುತ್ತೆ, ಕಡಿಮೆ ಆಗುತ್ತೆ. ಹೊರಟು ಹೋಗದೇ ಇರುವಂತಹ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅದು ಅನ್ನನಾಳದ ಅಥವಾ ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣ ಇರಬಹುದು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಈ ವಿಡಿಯೋದ ಉದ್ದೇಶ ನಿಮ್ಮನ್ನ ಹೆದರಿಸೋದಲ್ಲ, ಆದರೆ ಕೆಲವು ಸತ್ಯಗಳನ್ನ ಅಸಲಿ ರೂಪದಲ್ಲೇ ಹೇಳಬೇಕಿರೋದ್ರಿಂದ ಸ್ವಲ್ಪ ಹೊತ್ತು ನಿಮ್ಮ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಬುದ್ಧಿಯ ಕೈಗೆ ಮನಸ್ಸನ್ನ ಕೊಟ್ಟು ಈ ವಿಡಿಯೋವನ್ನ ವೀಕ್ಷಣೆ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ ಎಸ್, ಅರ್ಬುದ ರೋಗ ತಜ್ಞೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅನ್ನನಾಳ ಮತ್ತೆ ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣಗಳೇನು, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಹೊಟ್ಟೆ ಕ್ಯಾನ್ಸರ್ ಆಗಬಹುದಾ, ಯಾವ ರೀತಿಯಾದ ಆಹಾರವನ್ನ ಸೇವನೆ ಮಾಡಿದ್ರೆ ಹೊಟ್ಟೆ ಕ್ಯಾನ್ಸರ್ ಆಗಬಹುದು, ಮತ್ತೆ ಯಾವಾಗ ನೀವು ಗ್ಯಾಸ್ಟ್ರಿಕ್ ಮಾತ್ರೆಯನ್ನ ಬಿಟ್ಟು ವೈದ್ಯರ ಹತ್ರ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕು, ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಿಂದೆಲ್ಲ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತಂದ್ರೆ ವಯಸ್ಸಾದವರಲ್ಲಿ, ಅಂದ್ರೆ 60ರಿಂದ 70 ಮೇಲ್ಪಟ್ಟವರಲ್ಲಿ ಕಾಣಿಸ್ಕೊಳ್ತಾ ಇತ್ತು. ಯಾಕಂದ್ರೆ ಇದು ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಅವರಲ್ಲಿ ಆಗುವ ಬದಲಾವಣೆಗಳೇನಿರುತ್ತೆ, ಅವರಲ್ಲಿ ಆಗುವ ಸೂಕ್ಷ್ಮ ಪದರದ ನಷ್ಟ ಏನಿರುತ್ತೆ, ಹಾಗೆ ರೋಗ ನಿರೋಧಕ ಶಕ್ತಿ ಏನು ಕಡಿಮೆ ಆಗುತ್ತೆ, ಈ ರೀತಿಯಾದ ಕಾರಣಗಳಿಂದ ಆಗ್ತಿದ್ದಂತಹ ಒಂದು ಕ್ಯಾನ್ಸರ್ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ದುರದೃಷ್ಟವಶಾತ್ ನಾವು 30ರಿಂದ 40 ವರ್ಷದ ವಯಸ್ಕರಲ್ಲಿ ಸಹ ಈ ಅನ್ನನಾಳದ ಕ್ಯಾನ್ಸರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ ಅನ್ನ ಕಾಣ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾಗಿ 2 ಕಾರಣಗಳು ಅಂತ ಹೇಳ್ಬೋದು. ಒಂದು, ಫಾಸ್ಟ್ ಫುಡ್ ಕಲ್ಚರ್, ಅಂದ್ರೆ ಹೊರಗಡೆ ತಿನ್ನುವಂತಹ ಒಂದು ಜಂಕ್ ಫುಡ್ ಏನಿದೆ ಅದರಿಂದ ಸಹ ಈ ಹೊಟ್ಟೆಯ ಕ್ಯಾನ್ಸರ್ ಅಥವಾ ಅನ್ನನಾಳದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಆಗುತ್ತೆ. ಯಾವಾಗ್ಲೂ ಒಂದೊಂದ್ಸಲ ನೀವು ಬರ್ಗರ್ ತಿನ್ನೋದ್ರಿಂದ ಆಗ್ಲಿ, ಪಿಜ್ಜಾ ತಿನ್ನೋದ್ರಿಂದ ಆಗ್ಲಿ ಕ್ಯಾನ್ಸರ್ ಬರೋದಿಲ್ಲ. ಆದ್ರೆ ಯಾವಾಗ ನೀವು ಇದರ ಪ್ರಮಾಣವನ್ನ ಜಾಸ್ತಿಯಾಗಿ ಸೇವನೆ ಮಾಡ್ತೀರಾ, ಮತ್ತೆ ಇದರಿಂದ ಸ್ಥೂಲಕಾಯತೆ ಅಥವಾ ಒಬೇಸಿಟಿ, ಬೊಜ್ಜು ಬರುವಂತದ್ದು ಯಾವಾಗ ಶುರುವಾಗುತ್ತೆ, ಆಗ ಏನಾಗುತ್ತೆ, ಬೊಜ್ಜಿನಿಂದ ಏನಾಗುತ್ತೆ, ನಿಮ್ಮ ಒಂದು ಹೊಟ್ಟೆಯ ಭಾಗದ ಒಂದು ಪ್ರೆಷರ್, ಒತ್ತಡ ಏನಿರುತ್ತೆ ಅದು ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುವಂತಹ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಏನಿರುತ್ತೆ ಅದು ರಿಫ್ಲಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಹೊಟ್ಟೆ ಮತ್ತೆ ಅನ್ನನಾಳ ಏನು ಸಂಧಿ ಆಗುವಂತ ಒಂದು ಜಾಗ ಏನಿರುತ್ತೆ, ಭಾಗ ಏನಿರುತ್ತೆ, ಅದರಿಂದ ಅನ್ನನಾಳಕ್ಕೆ ಮೇಲ್ಗಡೆಗೆ ಅದು ಚಿಮ್ಮುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಪದೇ ಪದೇ ಈ ಒಂದು ಹೈಡ್ರೋಕ್ಲೋರಿಕ್ ಆಮ್ಲ ಅನ್ನನಾಳಕ್ಕೆ ಹೋಗಿ ಚಿಮ್ಮೋದ್ರಿಂದ ಆ ಜಾಗದ ಒಂದು ಸೂಕ್ಷ್ಮ ಪದರ ಏನಿರಬಹುದು, ಮ್ಯೂಸಿನ್ ಲೇಯರ್ ಅಂತ ಏನ್ ಹೇಳ್ತೀವಿ, ಒಳಪದರ ಏನಿರುತ್ತೆ ಅದನ್ನ ಡ್ಯಾಮೇಜ್ ಮಾಡಿ ಅಲ್ಲಿ ಕ್ಯಾನ್ಸರ್ ಆಗಿ ಅದನ್ನ ಮಾರ್ಪಾಡು ಮಾಡುವಂತ ಒಂದು ಕೆಲಸವನ್ನ ಮಾಡುತ್ತೆ. ಆದ್ರಿಂದ ಒಬೇಸಿಟಿ ಅಥವಾ ಬೊಜ್ಜು, ಅದು ಜಂಕ್ ಫುಡ್ ಇರಬಹುದು ಅಥವಾ ಒಂದು ಫಾಸ್ಟ್ ಫುಡ್ ಇರಬಹುದು, ಇದರಿಂದ ಯಾವಾಗ ಒಬೇಸಿಟಿ ಆಗುತ್ತೆ ಆಗ ಕ್ಯಾನ್ಸರ್ನ ಸಾಧ್ಯತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಉಪ್ಪಿನ ಪ್ರಮಾಣ ಜಾಸ್ತಿ ಇರುವಂತಹ ಒಂದು ಪದಾರ್ಥಗಳೇನಿರುತ್ತೆ, ಆಹಾರ ಪದಾರ್ಥಗಳೇನಿರುತ್ತೆ, ಅದರಿಂದ ನಿಮ್ಮ ಹೊಟ್ಟೆಯ ಮೇಲಿನ ಒಂದು ಸೂಕ್ಷ್ಮ ಪದರದ ಮೇಲೆ ತೊಂದರೆ ಆಗುತ್ತೆ. ಮತ್ತೆ ಹಾಗೇನೆ ಅದು ಹೆಚ್ ಪೈಲೋರಿ ಅಥವಾ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂತಹ ಒಂದು ಬ್ಯಾಕ್ಟೀರಿಯಾ ಸುಲಭವಾಗಿ ಅಲ್ಲಿ ಸ್ಥಾಪನೆ ಆಗೋದಕ್ಕೆ ಸಹಾಯ ಮಾಡುತ್ತೆ. ಈ ಒಂದು ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಅಥವಾ ಸೋಂಕು ಇರೋರಲ್ಲಿ ಸಹ ಕ್ಯಾನ್ಸರ್ನ ಸಾಧ್ಯತೆ ಅಧಿಕ ಆಗುವಂತಹ ಒಂದು ಸಾಧ್ಯತೆಗಳಿರುತ್ತೆ. ಆದ್ರಿಂದ ಜಂಕ್ ಫುಡ್ ಇರಬಹುದು, ಉಪ್ಪಿನಕಾಯಿ ಇರಬಹುದು, ಯಾವುದನ್ನ ನೀವು ಎಷ್ಟು ಸೇವನೆ ಮಾಡ್ತೀರಾ ಅನ್ನೋದು ಸಹ ಮುಖ್ಯ ಆಗುತ್ತೆ. ಗ್ಯಾಸ್ಟ್ರೋಇಸೋಫೇಜಿಯಲ್ ಕ್ಯಾನ್ಸರ್ಸ್ ಅಥವಾ ಅನ್ನನಾಳ ಅಥವಾ ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಈ ಕ್ಯಾನ್ಸರ್ಗಳು ಯಾವ ಜಾಗದಲ್ಲಿ ಆಗುತ್ತೆ? ಒಂದು, ನಾವು ಊಟ ಮಾಡಿದಾಗ ನಮ್ಮ ಬಾಯಿಯಲ್ಲಿನ ಊಟವನ್ನ ಹೊಟ್ಟೆಗೆ ತಲುಪಿಸೋದಕ್ಕೆ ಅಂತ ಇರುವಂತಹ ಒಂದು ಫುಡ್ ಪೈಪ್ ಅಥವಾ ಅನ್ನನಾಳ ಏನಿರುತ್ತೆ ಆ ಜಾಗದಲ್ಲಿ. ಮತ್ತೆ ಅನ್ನನಾಳ ಮತ್ತೆ ಹೊಟ್ಟೆ ಏನಿರುತ್ತೆ ಅವೆರಡು ಸೇರುವಂತಹ ಒಂದು ಜಾಗ ಏನಿರುತ್ತೆ ಅದನ್ನ ಗ್ಯಾಸ್ಟ್ರೋಇಸೋಫೇಜಿಯಲ್ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ಈ ಒಂದು ಜಂಕ್ಷನ್ ನಲ್ಲಿ ಏನಾಗುತ್ತೆ, ಕೆಲವು ಸೂಕ್ಷ್ಮ ಸ್ನಾಯುಗಳಿರುತ್ತೆ, ಅದು ಟೈಟ್ ಆಗಿ ಅಲ್ಲಿ ಹಿಡ್ಕೊಂಡು ಹೈಡ್ರೋಕ್ಲೋರಿಕ್ ಆಮ್ಲ ಏನಿರುತ್ತೆ ಅದು ಹೊಟ್ಟೆಯಿಂದ ಮೇಲೆ ಇರುವಂತ ರೀತಿಯಲ್ಲಿ ಅದು ನೋಡ್ಕೊಳ್ತಾ ಇರತ್ತೆ. ಆ ಒಂದು ಜಾಗಕ್ಕೆ ನಾವು ಗ್ಯಾಸ್ಟ್ರೋಇಸೋಫೇಜಿಯಲ್ ಜಂಕ್ಷನ್ ಅಂತ ಹೇಳ್ತೀವಿ. ಈ ಜಾಗದಲ್ಲಿ ಏನಾದ್ರೂ ತೊಂದರೆಗಳಿದ್ರೂ ಸಹ ಈಸೋಫೆಗಸ್ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಜಾಸ್ತಿ ಆಗುವಂತ ಸಾಧ್ಯತೆಗಳಿರುತ್ತೆ. ಇನ್ನೊಂದು ಹೊಟ್ಟೆ. ಈ 3 ಭಾಗಗಳಲ್ಲಿ ಸಹ ನಾವು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳನ್ನ ನೋಡಬಹುದಾಗಿರುತ್ತೆ. ಇನ್ನು ಕರಳಿಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳ ಬಗ್ಗೆ ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಸೊ ಇವತ್ತಿಗೆ ನಾವು ಅನ್ನನಾಳ ಹಾಗೂ ಹೊಟ್ಟೆಯ ಒಂದು ಸಂಧಿಸುವ ಭಾಗ, ಹಾಗೇನೆ ಹೊಟ್ಟೆಯ ಕ್ಯಾನ್ಸರ್ಗಳು ಅಥವಾ ಹೊಟ್ಟೆ ಅಥವಾ ಜಠರ ಅಂತ ಹೇಳ್ತೀವಿ ವೈದ್ಯಕೀಯ ಭಾಷೆಯಲ್ಲಿ. ಸೊ ಈ ಜಠರದ ಕ್ಯಾನ್ಸರ್ನ ಲಕ್ಷಣಗಳೇನು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಗ್ಯಾಸ್ಟ್ರೋಇಸೋಫೇಜಿಯಲ್ ಕ್ಯಾನ್ಸರ್ಗಳಿಗೆ ಕೆಲವು ವಿಶಿಷ್ಟ ಲಕ್ಷಣಗಳಿರುತ್ತೆ.
ಟೆಕ್ಸ್ಟ್ ಬುಕ್ ಪ್ರಕಾರದ ಲಕ್ಷಣಗಳು ಅಂತ ನೋಡೋದಾದ್ರೆ, ಒಂದು ನುಂಗುವಾಗ ಸಮಸ್ಯೆ ಆಗುವಂಥದ್ದು, ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಮೊದಲಿಗೆ ಇದು ರೊಟ್ಟಿ ಮತ್ತೆ ಮುದ್ದೆ ಈ ರೀತಿಯಾದ ಗಟ್ಟಿಯಾದ ಪದಾರ್ಥವನ್ನ ನುಂಗೋದಕ್ಕೆ ಕಷ್ಟ ಆಗುವ ರೀತಿಯಲ್ಲಿ ಶುರುವಾಗುತ್ತೆ. ನಂತರ ಅವರಿಗೆ ನೀರು ಸೇವನೆ ಮಾಡೋದು ಸಹ ಕಷ್ಟ ಆಗಬಹುದು. ಇದು ಡಿಸ್ಫೇಜಿಯಾ, ಇದು ಪ್ರಮುಖ ಲಕ್ಷಣ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ವಯಸ್ಸಾದವರು 60 ಅಥವಾ 70ಕ್ಕೆ ಮೇಲ್ಪಟ್ಟವರಲ್ಲಿ ಈ ಕಾಯಿಲೆ ಕಾಣಿಸ್ಕೊಂಡಾಗ ಇದೇ ಲಕ್ಷಣದಿಂದ ಸಾಕಷ್ಟು ಜನ ಬಂದು ತೋರಿಸ್ಕೊಳ್ತಾರೆ. ಡಿಸ್ಫೇಜಿಯಾ. ಎರಡನೆಯದು ಒಡೈನೋಫೇಜಿಯಾ ಅಂತ ಹೇಳಿ. ಒಡೈನೋಫೇಜಿಯಾ ಅಂತಂದ್ರೆ ನೀವು ನುಂಗಿದಾಗ ನೋವಾಗುವಂಥದ್ದು, ಗಂಟ್ಲಲ್ಲಿ ಸಿಕ್ಕಾಕೊಂಡ ಹಾಗೆ ಆಗುವಂಥದ್ದು, ಏನೋ ಎದೆಯಲ್ಲಿ ಹಿಡ್ಕೊಂಡ ಹಾಗೆ ಆಗುವಂಥದ್ದು, ಅಲ್ಲಿ ಚುಚ್ಚಿದ ಹಾಗೆ ಇರ್ಬೋದು ಅಥವಾ ಒತ್ತಿದ ಹಾಗೆ ಇರ್ಬೋದು, ನಿಮ್ಗೆ ನೋವು ಕಾಣಿಸ್ಕೊಳ್ಳುವಂಥದ್ದು, ತಿಂದಾಗೆಲ್ಲ ನೋವು ಕಾಣಿಸ್ಕೊಳ್ಳುವಂಥದ್ದು ಒಡೈನೋಫೇಜಿಯಾ ಅಂತ ಹೇಳಿ ಅನ್ಸ್ಕೊಳ್ಳುತ್ತೆ. ಇದು ಸಹ ಈ ಕಾಯಿಲೆಯ ಒಂದು ಲಕ್ಷಣ ಆಗಿರುತ್ತೆ. ಮತ್ತೆ ಮೂರನೆಯದು ತೂಕ ನಷ್ಟ ಆಗುವಂಥದ್ದು. ತೂಕ ನಷ್ಟ ಆಗುವಂಥದ್ದು ಅಂದ್ರೆ ಯಾವುದೇ ಉದ್ದೇಶಪೂರಿತವಾದ ಒಂದು ಚಟುವಟಿಕೆ ಇಲ್ಲದೆ ಇದ್ರೂ ಸಹ, ಅಂದ್ರೆ ನೀವು ಯಾವುದು ಜಿಮ್ಗೆ ಹೋಗಿಲ್ಲ, ವಾಕಿಂಗ್ ಮಾಡಿಲ್ಲ, ಜಾಸ್ತಿ ಡಯಟಿಂಗ್ ಮಾಡಿಲ್ಲ, ಫಾಸ್ಟಿಂಗ್ ಮಾಡಿಲ್ಲ, ಉಪವಾಸ ಇರಲಿಲ್ಲ, ಆದ್ರೂ ಸಹ ನಿಮ್ಮ ತೂಕ ಸಾಕಷ್ಟು ನಷ್ಟ ಆಗಿದೆ. ಎಷ್ಟು ತೂಕ ನಷ್ಟ ಆದ್ರೆ ಡೇಂಜರ್ ಅಂತ ಹೇಳ್ಬೋದು ಅಂತಂದ್ರೆ, 6 ತಿಂಗಳಲ್ಲಿ 10% ತೂಕ ನಷ್ಟ ಆಗಿದ್ರೆ. 6 ತಿಂಗಳವರೆಗೂ ಕಾಯೋದು ಅಷ್ಟು ಒಳ್ಳೇದಲ್ಲ. ಆದ್ರಿಂದ ಇತ್ತೀಚಿನ ದಿನಗಳಲ್ಲಿ ಒಂದೇ ತಿಂಗಳಲ್ಲಿ ನೀವು 5%ಕ್ಕಿಂತ ಹೆಚ್ಚು ತೂಕವನ್ನ ನಷ್ಟ ಆಗಿದ್ರೆ ಆಗ ಸಹ ಇದು ತೂಕ ನಷ್ಟದ ಒಂದು ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅಂದ್ರೆ ನೀವು 50 kg ತೂಕ ಇದ್ದಂಥವರಾಗಿದ್ರೆ ನೀವು 48 ಅಥವಾ 47 kgಗೆ ಕೇವಲ ಒಂದೇ ತಿಂಗಳಲ್ಲಿ ಇಳಿಕೆ ಆಗಿದ್ರೆ, ಅದು ನೀವು ಯಾವುದೇ ರೀತಿಯಾದ ಒಂದು ಪ್ರಯತ್ನವನ್ನ ಪಡೆದೇ ಇದ್ರೂ ಸಹ ನಿಮ್ಮ ತೂಕ ನಷ್ಟ ಆಗಿದ್ರೆ ಇದು ಕ್ಯಾನ್ಸರ್ನ ಲಕ್ಷಣ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇನ್ನು ಬೇಗ ಹೊಟ್ಟೆ ತುಂಬುವಂಥದ್ದು, ಅಂದ್ರೆ 2 ತುತ್ತಿಗೆ ನನಗೆ ಸಾಕಪ್ಪ, ನನಗೆ ಹೊಟ್ಟೆ ತುಂಬಿದೆ, ಹಸಿವೆ ಆಗ್ತಿಲ್ಲ ಅನ್ನುವಂಥ ಒಂದು ಲಕ್ಷಣ ಏನಿದೆ. ಯಾಕಂದ್ರೆ ಈ ಕಾಯಿಲೆ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೋಗೋದಕ್ಕೆ ಜಾಗ ಇರೋದಿಲ್ಲ. ಸೊ ಸ್ವಲ್ಪ ತಿಂದ್ರು ಸಹ, ಹೊಟ್ಟೆಯಲ್ಲಿ ಸ್ವಲ್ಪ ತಿಂದ್ರು ಸಹ ಉಳಿದ ಸ್ವಲ್ಪ ಜಾಗಕ್ಕೇನೆ ಅದು ತುಂಬಿದ ಹಾಗೆ ಒಂದು ಭಾವನೆಯನ್ನ ಕೊಡುತ್ತೆ. ಹಾಗಾಗಿ ಅರ್ಲಿ ಸೆಟೈಟಿ ಅಂದ್ರೆ ತಿಂದ ತಕ್ಷಣ 2 ತುತ್ತು ಅಥವಾ 3 ತುತ್ತು ತಿಂದ ತಕ್ಷಣ ನನಗೆ ಹೊಟ್ಟೆ ತುಂಬಿದೆ ಅನ್ನುವಂಥ ಒಂದು ಅನಿಸಿಕೆ ಏನ್ ಬರುತ್ತೆ, ಭಾವನೆ ಏನ್ ಬರುತ್ತೆ, ಅದು ಸಹ ಈ ಕ್ಯಾನ್ಸರ್ನ ಒಂದು ಲಕ್ಷಣ ಆಗಿರುತ್ತೆ. ಮತ್ತೆ ರಕ್ತಹೀನತೆ ಅಥವಾ ಅನಿಮಿಯಾ ಸಂಬಂಧಪಟ್ಟಂತಹ ಲಕ್ಷಣಗಳು. ಅಂದ್ರೆ ಏನಾಗುತ್ತೆ, ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಕ್ಯಾನ್ಸರ್, ಈ ಜಾಗದಲ್ಲಿ ಕ್ಯಾನ್ಸರ್ ಆದಾಗ ಏನಾಗುತ್ತೆ, ಅಲ್ಲಿಂದ ಸ್ವಲ್ಪನೇ ರಕ್ತ ಸೋರಿಕೆಯಾಗಿ ರಕ್ತ ಹೀನತೆ ಅಥವಾ ರಕ್ತ ಲಾಸ್ ಆಗುವಂಥ, ಬ್ಲಡ್ ಲಾಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆದ್ರಿಂದ ಏನಾಗುತ್ತೆ, ಕೆಲವು ಸಲ ರಕ್ತ ವಾಂತಿ ಆಗಬಹುದು. ಇನ್ನು ಕೆಲವು ಸಲ ನೀವು ಮಲ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಮಲ ಏನಿರುತ್ತೆ ಅದರ ಬಣ್ಣ ಕಪ್ಪಗೆ ಇರಬಹುದು ಅಥವಾ ಕಪ್ಪು ಚುಕ್ಕೆಗಳಿರ್ಬೋದು. ಅಂದ್ರೆ ರಕ್ತ ಹೆಪ್ಪು ಕಟ್ಟಿರುವಂತಹ ರಕ್ತ ನಿಮಗೆ ಅದರಲ್ಲಿ ಕಾಣಿಸಬಹುದು. ಇದರಿಂದ ಏನಾಗುತ್ತೆ, ದೀರ್ಘಕಾಲ ಈ ರಕ್ತ ಹೋಗೋದ್ರಿಂದ, ರಕ್ತ ಸೋರಿಕೆ ಆಗೋದ್ರಿಂದ ಏನಾಗುತ್ತೆ, ರಕ್ತಹೀನತೆ ಅಥವಾ ಅನಿಮಿಯಾ ಸಹ ಆಗಬಹುದಾಗತ್ತೆ. ಸೊ ಇದರಿಂದ ಅನಿಮಿಯಾ ಆದಂತಹವರಲ್ಲಿ ಕೆಲವು ಸಲ ಸುಸ್ತು ಕಾಣಿಸ್ಕೊಳ್ಳುವಂತಹ ಒಂದು ಲಕ್ಷಣ ಸಹ ನಾವು ನೋಡಬಹುದಾಗಿರುತ್ತೆ. ಇನ್ನು ಗ್ಯಾಸ್ಟ್ರೈಟಿಸ್ಗೆ ಸಂಬಂಧಪಟ್ಟಂತಹ ಒಂದು ಲಕ್ಷಣಗಳು ಅಂದ್ರೆ ಹೊಟ್ಟೆ ನೋವಿರುವಂಥದ್ದು, ಹೊಟ್ಟೆ ಉಬ್ರ ಬರುವಂಥದ್ದು, ಹೊಟ್ಟೆ ತುಂಬಿಕೊಂಡ ಹಾಗಿರುವಂಥದ್ದು, ಗ್ಯಾಸ್ ಟ್ರಬಲ್ ಅಂತ ಅನ್ಸೋವಂಥದ್ದು, ತೇಗ್ ಬರುವಂಥದ್ದು, ಪದೇ ಪದೇ ತೇಗ್ ಬರುವಂಥದ್ದು, ಬಿಕ್ಕಳಿಕೆ ಬರುವಂಥದ್ದು, ಅತಿಯಾದ ಬಿಕ್ಕಳಿಕೆ ಅಂದ್ರೆ ಯಾವುದೇ ಒಂದು ಸಣ್ಣ ಮಾತ್ರೆ ನುಂಗಿದ್ರೂ ಅದು ಕಡಿಮೆ ಆಗೋದಿಲ್ಲ, ಅಂತಹ ಒಂದು ಬಿಕ್ಕಳಿಕೆ ಬರುವಂಥದ್ದು. ತೇಗು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸುವಂಥದ್ದು, ಆದ್ರೆ ಹುಳಿತೇಗೆ ಏನಿರುತ್ತೆ ಅದು ಜಾಸ್ತಿಯಾಗಿ ಎಲ್ರಿಗೂ ಬರೋದಿಲ್ಲ. ಯಾವಾಗ್ಲೂ ಒಂದೊಂದ್ಸಲ ಅಪರೂಪಕ್ಕೆ ಬಂದ್ರೆ ಪರವಾಗಿಲ್ಲ, ಆದ್ರೆ ಪದೇ ಪದೇ ಹುಳಿತೇಗೆ ಬರುವಂಥದ್ದು ಸಹ ಒಂದು GERD ಅಥವಾ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಏನ್ ಹೇಳ್ತೀವಿ. ಅಂದ್ರೆ ಹೊಟ್ಟೆಯಿಂದ ಹೈಡ್ರೋಕ್ಲೋರಿಕ್ ಆಮ್ಲ ನಿಮ್ಮ ಅನ್ನನಾಳಕ್ಕೆ ತಲುಪುತ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಆಗಿರುತ್ತೆ. ಜಾಸ್ತಿ ಎದೆ ಉರಿ ಆಗುವಂಥದ್ದು, ಜಾಸ್ತಿ ಹೊಟ್ಟೆ ಉರಿ ಆಗುವಂಥದ್ದು ಸಹ ದೀರ್ಘಕಾಲದ ಸಮಸ್ಯೆ ಆಗಿದ್ರೆ. ದೀರ್ಘಕಾಲ ಅಂದ್ರೆ ಏನು, ನೀವು ಯಾವುದೇ ಒಂದು ಮಾತ್ರೆಗಳನ್ನ ತಗೊಳ್ತಿಲ್ಲ ಅಂತಂದ್ರೆ ನಿಮ್ಗೆ 1 ವಾರದಿಂದ 15 ದಿನದವರೆಗೂ ಇರಬಹುದು. ಆದ್ರೆ ನೀವು ಮಾತ್ರೆಗಳನ್ನ ಅಥವಾ ಔಷಧಿಗಳನ್ನ ತಗೊಂಡ್ರೂ ಸಹ 1 ವಾರಕ್ಕಿಂತ ಹೆಚ್ಚಾಗಿ ನಿಮ್ಗೆ ಈ ಲಕ್ಷಣಗಳು ಇದೆ ಅಂತಂದ್ರೆ ಖಂಡಿತವಾಗ್ಲೂ ನೀವು ತಕ್ಷಣ ಹೋಗಿ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಏನು ಸ್ತನ ಕ್ಯಾನ್ಸರ್ಗೆ ಅಥವಾ ಬೇರೆ ದೊಡ್ಡ ಕರುಳಿನ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಅಥವಾ ಪರಿಶೀಲನೆ ಅಂತ ಹೇಳಿ ಟೆಸ್ಟ್ ಗಳನ್ನ ಮಾಡ್ತೀವಿ. ಆ ರೀತಿಯಾಗಿ ಈ ಕ್ಯಾನ್ಸರ್ಗೂ ಯಾವ್ದಾದ್ರು ಸ್ಕ್ರೀನಿಂಗ್ ಇದೆಯಾ ಅಂತಂದ್ರೆ, ಈ ಕ್ಯಾನ್ಸರ್ಗೆ ದುರದೃಷ್ಟವಶಾತ್ ಯಾವುದೇ ಒಂದು ಸ್ಕ್ರೀನಿಂಗ್ ಉಪಲಬ್ಧ ಇಲ್ಲ. ಅಂದ್ರೆ ನಾವು ಎಲ್ಲಾ ಜನರಲ್ಲಿ ಹೋಗಿ ಪೈಪ್ ಹಾಕಿ ನೋಡೋದಕ್ಕಾಗೋದಿಲ್ಲ ಅಥವಾ ಯಾವುದೇ ಒಂದು ಟೆಸ್ಟ್ ಅನ್ನ ನಾವು ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳೋದಿಲ್ಲ. ಆದ್ರೆ ಕೆಲವು ಹೈ ರಿಸ್ಕ್ ಪ್ರೊಫೈಲ್ ಏನಿರುತ್ತೆ, ಅಂದ್ರೆ ಯಾರಲ್ಲಿ ಅಪಾಯ ಹೆಚ್ಚಿದೆ ಅಂತ ನಾವು ಅನುಮಾನಿಸ್ತೀವಿ
ಅಂದ್ರೆ ಉದಾಹರಣೆಗೆ GERD ಅಂತ ಆಗ್ಲೇ ಏನು ಹೇಳಿದೆ, ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತಾನೆ ಒಂದು ಕಾಯಿಲೆಯನ್ನ ಅವರಲ್ಲಿ ರೋಗ ನಿರ್ಣಯ ಮಾಡಲಾಗಿರುತ್ತೆ, ಅಂದ್ರೆ ಡಯಾಗ್ನೋಸ್ ಆಗಿರ್ತಾರೆ. ಯಾರಲ್ಲಿ ಕೆಲವರಿಗೆ ಈ ಅನ್ನನಾಳ ಮತ್ತೆ ಹೊಟ್ಟೆ ಸಂಧಿಸುವ ಜಾಗ ಏನಿದೆ ಅಲ್ಲಿರುವಂತ ಸ್ಫಿಂಕ್ಟರ್ ಅಥವಾ ಒಂದು ಸೂಕ್ಷ್ಮ ಸ್ನಾಯುಗಳೇನಿರುತ್ತೆ ಅದು ಸರಿಯಾಗಿ ಟೈಟ್ ಆಗಿ ಇಲ್ಲ ಅನ್ನುವಂಥ ಒಂದು ಕೆಲವರಿಗೆ ಆ ಕಾಯಿಲೆ ಇರುತ್ತೆ. ಅವರಲ್ಲಿ ನಾವು ಎಂಡೋಸ್ಕೋಪಿ ಅಥವಾ ಈ ರೋಗಕ್ಕೆ ಅಂತ ಹೇಳಿ, ಈ ಕಾಯಿಲೆಯನ್ನ ಪತ್ತೆ ಹಚ್ಚೋದಕ್ಕೆ ಅಂತ ಹೇಳಿ ಸ್ಕ್ರೀನಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಅದರ ಜೊತೆಯಲ್ಲಿ ಇನ್ನು ಕೆಲವು ಹೈ ರಿಸ್ಕ್ ಜನ ಅಂತಂದ್ರೆ, ಒಂದು ಕುಟುಂಬದಲ್ಲಿ ಯಾರಿಗಾದ್ರೂ ಈ ಅನ್ನನಾಳದ ಕ್ಯಾನ್ಸರ್ ಅಥವಾ ಹೊಟ್ಟೆಯ ಕ್ಯಾನ್ಸರ್ನ ಒಂದು ಹಿಸ್ಟ್ರಿ ಇದ್ರೆ, ಹಾಗೇನೆ ಇವರಲ್ಲಿ ಜಾಸ್ತಿ ಧೂಮಪಾನ ಮದ್ಯಪಾನ ಸೇವನೆಯನ್ನ ಇವರು ಮಾಡ್ತಾ ಇದ್ರೆ, ಹಾಗೇನೆ ತುಂಬಾ ದಿನದಿಂದ ಇವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ, ಮತ್ತೆ ಬಹಳ ದಿನಗಳಿಂದ ಅಥವಾ ದೀರ್ಘಕಾಲದ ಆಸ್ಪಿರಿನ್ ಅನ್ನುವಂತಹ ಮಾತ್ರೆ ಅಥವಾ NSAIDs ಅಂತ ಹೇಳ್ತೀವಿ, ಅಂದ್ರೆ ನೋವಿನ ಮಾತ್ರೆಗಳು, ಕೆಲವು ನೋವಿನ ಮಾತ್ರೆಗಳ ಗುಂಪಿಗೆ ಸೇರುವಂತಹ ಕೆಲವು ಮಾತ್ರೆಗಳು. ಸೊ ಇಂತಹ ಮಾತ್ರೆಗಳನ್ನ ತುಂಬಾ ದಿನದಿಂದ ಇವರು ಸೇವನೆ ಮಾಡ್ತಾ ಇದ್ರೆ, ಪೆಪ್ಟಿಕ್ ಅಲ್ಸರ್ ಇರಬಹುದು, ಸ್ಟೊಮಕ್ ಅಲ್ಸರ್ ಇರಬಹುದು, ಅಲ್ಸರ್ನ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರೆ, ಹೊಟ್ಟೆಯ ಅಲ್ಸರ್ನ ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರೆ, ಮತ್ತೆ ಪದೇ ಪದೇ ಇವ್ರಿಗೆ H. ಪೈಲೋರಿ ಇನ್ಫೆಕ್ಷನ್ ಅಥವಾ H. ಪೈಲೋರಿಯ ಸೋಂಕು ಆಗ್ತಾ ಇದ್ರೆ, ಅಂಥವರಲ್ಲಿ ನಾವು ಕೆಲವು ಸಲ ಈ ಸ್ಕ್ರೀನಿಂಗ್ ಅನ್ನ ಅಥವಾ ಪರಿಶೀಲನೆಯ ಒಂದು ಟೆಸ್ಟ್ ಗಳನ್ನ ಮಾಡಿಸ್ತೀವಿ. H. ಪೈಲೋರಿ ಇನ್ಫೆಕ್ಷನ್ ಅಥವಾ ಸೋಂಕಿದ್ರೆ ಹೆದರ್ಕೊಳ್ಳುವಂತಿದ್ದಿಲ್ಲ, ಯಾಕಂದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣಿಸುವಂತಹ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರುತ್ತೆ. ಸುಮಾರು 10 ದಿನಗಳ ಕಾಲ ಒಂದು ಆಂಟಿಬಯೋಟಿಕ್ ಕೋರ್ಸ್ ಅನ್ನ ಕೊಡೋದ್ರಿಂದ ನಾವು H. ಪೈಲೋರಿ ಸೋಂಕನ್ನ ಕಡಿಮೆ ಮಾಡಬಹುದಾಗಿರುತ್ತೆ. ಇನ್ನು ಪರಿಶೀಲನೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತಂದ್ರೆ, ಇದಕ್ಕಿರುವಂತಹದ್ದು ಒಂದೇ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ವಿಧಾನ, ಅದು ಎಂಡೋಸ್ಕೋಪಿ. ಏನಿದು ಎಂಡೋಸ್ಕೋಪಿ ಅಂತಂದ್ರೆ, ಒಂದು ಸೂಕ್ಷ್ಮವಾಗಿರುವಂತಹ ಅಥವಾ ಮೃದುವಾಗಿರುವಂತಹ ಒಂದು ದೊಡ್ಡ ಪೈಪ್ನ, ಆ ಪೈಪ್ನ ತುದಿಗೆ ಒಂದು ಕ್ಯಾಮೆರಾ ಮತ್ತೆ ಲೈಟ್ ಅನ್ನ ಜೋಡಿಸಿ ಅದನ್ನ ನಿಮ್ಮ ಬಾಯಿಯಿಂದ ನುಂಗೋದಕ್ಕೆ ಅಂತ ಹೇಳ್ತಾರೆ. ಸೊ ಆ ಕ್ಯಾಮೆರಾ ತುದಿ ಒಳಗೆ ಹೋದ ಹಾಗೆ, ನೀವು ನುಂಗಿದ ಹಾಗೆ ಏನಾಗುತ್ತೆ, ಆ ಪೈಪು ಗಂಟಲಿನಿಂದ ಅನ್ನನಾಳಕ್ಕೆ, ಅನ್ನನಾಳದಿಂದ ಹೊಟ್ಟೆಗೆ ಒಳಗಡೆ ಹೋಗುತ್ತೆ. ಸೊ ಆ ರೀತಿಯಾಗಿ ಅದು ಹೋದಾಗ ನಾವು ಒಂದು ಟಿವಿ ಪರದೆಯ ಮೇಲೆ, ಮಾನಿಟರ್ನ ಮೇಲೆ ನಿಮ್ಮ ಹೊಟ್ಟೆ ಒಳಗಡೆ ಏನಾಗ್ತಾ ಇದೆ, ನಿಮ್ಮ ಅನ್ನನಾಳದ ಪದರಗಳು ಹೇಗಿದೆ, ಅಲ್ಲೇನಾದ್ರೂ ಹುಣ್ಣಿದೆಯಾ ಅಥವಾ ಗಾಯ ಇದೆಯಾ ಅಥವಾ ಅಲ್ಲೇನಾದ್ರೂ ಬೆಳ್ಕೊಂಡಿದ್ಯಾ, ಆ ರೀತಿಯಾಗಿ ಅದನ್ನ ನಾವು ಪರೀಕ್ಷೆ ಮಾಡಿ ನೋಡ್ತೀವಿ. ಸೊ ಇದನ್ನ ಎಂಡೋಸ್ಕೋಪಿ ಅಂತ ಹೇಳ್ತಾರೆ. ಇದನ್ನ ಖಾಲಿ ಹೊಟ್ಟೆಲ್ ಮಾಡಿಸ್ಕೋಬೇಕಾಗಿರುತ್ತೆ. ಸಾಮಾನ್ಯವಾಗಿ 6 ರಿಂದ 8 ಗಂಟೆಗಳ ಕಾಲ ನೀವೇನು ತಿಂದಿರ ಇದ್ದು ಇದನ್ನ ಈ ತಪಾಸಣೆಯನ್ನ ಮಾಡಿಸ್ಕೋಬೇಕಾಗಿರುತ್ತೆ. ಇದರಿಂದ ಏನ್ ಜಾಸ್ತಿ ನೋವಾಗೋದಿಲ್ಲ, ಆದ್ರೆ ನೀವು ನುಂಗಿದಾಗ ಏನೋ ಸಿಕ್ಕಾಕೊಳ್ತಿದೆ ಅನ್ನುವಂಥ ಒಂದು ಅನಿಸಿಕೆ ಬರೋದು ಸಹಜ ಇರುತ್ತೆ. ಆದ್ರೆ ಇದು ಕೇವಲ ಒಂದು 5 ರಿಂದ 10 ನಿಮಿಷ ಅಷ್ಟೇ, ಒಂದು ಸಣ್ಣ ಪ್ರೊಸೀಜರ್ ಆಗಿರುತ್ತೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಯಾವುದೇ ದೀರ್ಘಕಾಲದ ಸಮಸ್ಯೆಯನ್ನ ನೀವು ಸಮಯದ ಅಭಾವ ಅಂತ ಹೇಳಿ ಕಾರಣ ಕೊಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೇನೆ ಹೊರಗಡೆ ಇರುವಂತಹ ಜಂಕ್ ಫುಡ್ ಮೇಲಿನ ಪ್ರೀತಿಯನ್ನ, ಮನೆ ಒಳಗಡೆ ಇರುವಂತಹ ಅತಿ ಹೆಚ್ಚಿನ ಖಾರ, ಅತಿ ಹೆಚ್ಚಿನ ಬಿಸಿಯಾದ ಪದಾರ್ಥಗಳ ಮೇಲಿನ ಒಲವನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯಕರ ಆಹಾರ ಪದ್ಧತಿಯನ್ನ ಅಳವಡಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗ್ಯಾಸ್ ಟ್ರಬಲ್ ಅಂತ ಹೇಳಿ ದಿನಾಗ್ಲೂ ಮಾತ್ರೆ ನುಂಗುವಂತಹ ಯಾವುದಾದ್ರೂ ಸ್ನೇಹಿತರಿಗೆ ಅಥವಾ ಅವರ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.